Welcome to PUC second year students. ಆತ್ಮೀಯ ದ್ವಿತೀಯ PUC ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಮತ್ತು ಸುಸ್ವಾಗತ. ಇವತ್ತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡುತ್ತಿದ್ದೇವೆ. ಈ 3ನೇ ಅಧ್ಯಾಯದಲ್ಲಿ ಉತ್ಪಾದನಾ ಮತ್ತು ವೆಚ್ಚಗಳು. ಇಲ್ಲಿ ಉತ್ಪಾದನಾ ಮತ್ತು ವೆಚ್ಚಗಳಲ್ಲಿ ಮೊದಲಿನ ಪೀರಿಯಡದಲ್ಲಿ ನಾವು ದೀರ್ಘಾವಧಿ ವೆಚ್ಚಗಳು ಅಂದರೆ ಏನು, ದೀರ್ಘಾವಧಿ ವೆಚ್ಚದ ಪ್ರಕಾರಗಳು ಮತ್ತು ಅವುಗಳ ಸೂತ್ರಗಳು ಮತ್ತು ಅವುಗಳನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ ಎಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಈ ಅಲ್ಪಾವಧಿ ವೆಚ್ಚಗಳು ಯಾವುವು ಮತ್ತು ಅಲ್ಪಾವಧಿ ವೆಚ್ಚದ ಪ್ರಕಾರಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ಕಂಡುಹಿಡಿಯಲಾಗುತ್ತದೆ ಮತ್ತು ಅವುಗಳ ಸೂತ್ರಗಳು ಯಾವುವು ಅನ್ನುವುದನ್ನು ನಾವು ಇವತ್ತು ಸರಳವಾಗಿ ತಿಳಿದುಕೊಳ್ಳೋಣ. ಇದು ಮೊದಲನೇದಾಗಿ ಅಲ್ಪಾವಧಿ ವೆಚ್ಚಗಳು. ಅಲ್ಪಾವಧಿ ಅಂದರೆ ಇದು ಅವಧಿ ಬಹಳ ಕಡಿಮೆ ಇರುತ್ತದೆ. ಅವಧಿ ಬಹಳ ಕಡಿಮೆ ಇದ್ದಾಗ ವೆಚ್ಚಗಳು ಸಾಮಾನ್ಯವಾಗಿ ಹೆಚ್ಚಾಗಿರಬಹುದು. ಅಲ್ಲಿ ವೆಚ್ಚಗಳು ಕೆಲವೊಂದು ಬದಲಾಗುತ್ತಿರುತ್ತವೆ, ಇನ್ನು ಕೆಲವೊಂದು ವೆಚ್ಚಗಳು ಸ್ಥಿರವಾಗಿರುತ್ತವೆ. ಆ ಸ್ಥಿರವಾಗಿರುವ ವೆಚ್ಚಗಳು ಮತ್ತು ಬದಲಾಗುವ ವೆಚ್ಚಗಳನ್ನು ಒಳಗೊಂಡಿರುವಂಥ ವೆಚ್ಚವೇ ಅಲ್ಪಾವಧಿ ವೆಚ್ಚಗಳಾಗಿರ್ತವೆ. ಇಲ್ಲಿ ಅಲ್ಪಾವಧಿ ವೆಚ್ಚಗಳು ಅಲ್ಲಿ ಕೆಲವೊಂದಿಷ್ಟು ಅಂಶಗಳು ಅಥವಾ ಉತ್ಪಾದನಾ ಅಂಗಗಳು, ಕೆಲವೊಂದಿಷ್ಟು ಉತ್ಪಾದನಾ ಅಂಗಗಳು ಸ್ಥಿರವಾಗಿರುತ್ತವೆ, ಇನ್ನು ಕೆಲವೊಂದಿಷ್ಟು ಉತ್ಪಾದನಾ ಅಂಗಗಳು ಬದಲಾಗಿರುತ್ತವೆ. ಅಥವಾ ಉತ್ಪಾದನಾ ಅಂಗಗಳ ಪ್ರತಿಫಲದಲ್ಲಿ ಬದಲಾವಣೆಯಾದಾಗ ಅವುಗಳ ವೆಚ್ಚಗಳಲ್ಲಿಯೂ ಬದಲಾವಣೆಯಾಗುತ್ತದೆ. ಅದೇ ಉತ್ಪಾದನಾ ವೆಚ್ಚ. ಅಲ್ಲಿ ಉತ್ಪಾದನಾ ವೆಚ್ಚದಲ್ಲಿ ಅಲ್ಪಾವಧಿಯಲ್ಲಿ ಉತ್ಪಾದನಾ ವೆಚ್ಚಗಳು, ಕೆಲವೊಂದು ವೆಚ್ಚಗಳು ಸ್ಥಿರವಾಗಿರುತ್ತವೆ, ಇನ್ನು ಕೆಲವೊಂದಿಷ್ಟು ವೆಚ್ಚಗಳು ಬದಲಾಗುತ್ತಿರುತ್ತವೆ. ಫಿಕ್ಸ್ಡ್ ಆ್ಯಂಡ್ ವೇರಿಯಬಲ್ ಕಾಸ್ಟ್ಸ್ ಆರ್ ದೇರ್. ಇಲ್ಲಿ ಮೊದಲನೇದಾಗಿ ನಾವು ಉತ್ಪಾದನಾ ಅಥವಾ ಅಲ್ಪಾವಧಿ ಉತ್ಪಾದನಾ ವೆಚ್ಚವನ್ನು ನಾವು ಹಲವಾರು ಪ್ರಕಾರಗಳನ್ನಾಗಿ ವಿಂಗಡಿಸುತ್ತೇವೆ. ಅವುಗಳೆಂದರೆ ಮೊದಲನೇದಾಗಿ ಸ್ಥಿರ ವೆಚ್ಚ ಅಂತ ಹೇಳ್ತೀವಿ ನಾವು. ಸ್ಥಿರ ವೆಚ್ಚ, ಫಿಕ್ಸ್ಡ್ ಕಾಸ್ಟ್, FC. ಸ್ಥಿರ ವೆಚ್ಚ ಅಂದರೆ those costs which do not vary directly with the level of output is called the fixed cost. ಇಲ್ಲಿ ಯಾವ ವೆಚ್ಚವು ಉತ್ಪನ್ನದೊಂದಿಗೆ ಬದಲಾಗುವುದಿಲ್ಲವೋ ಅದಕ್ಕೆ ನಾವು ಸ್ಥಿರ ವೆಚ್ಚವೆಂದು ಕರೆಯುತ್ತೇವೆ. ಸ್ಥಿರ ವೆಚ್ಚ ಅಂದರೆ ಯಾವ ವೆಚ್ಚಗಳು ಉತ್ಪಾದನೆಯೊಂದಿಗೆ ನೇರವಾಗಿ ಬದಲಾಗುವುದಿಲ್ಲವೋ ಅವುಗಳಿಗೆ ನಾವು ಸ್ಥಿರ ವೆಚ್ಚ ಎಂದು ಕರೆಯುತ್ತೇವೆ. ಇಲ್ಲಿ ಉತ್ಪಾದನೆ ಬೇಕಾದಷ್ಟು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು, ಆದರೆ ವೆಚ್ಚದಲ್ಲಿ ಮಾತ್ರ ಯಾವುದೇ ಬದಲಾವಣೆಯಾಗದಿದ್ದರೆ ಅದಕ್ಕೆ ಸ್ಥಿರ ವೆಚ್ಚ ಎಂದು ಕರೆಯುತ್ತಾರೆ ಅಥವಾ ಸ್ಥಿರ ವೆಚ್ಚವೆಂದು ಕರೆಯುತ್ತೇವೆ. ಉದಾಹರಣೆಗಾಗಿ ದಿ ರೆಂಟ್ ಆಫ್ ಫ್ಯಾಕ್ಟ್ರಿ, ಅಲ್ಲಿ ಫ್ಯಾಕ್ಟ್ರಿಯ ಬಾಡಿಗೆ ಅಥವಾ ಸ್ಯಾಲ್ರೀಸ್ ಆಫ್ ಪರ್ಮನೆಂಟ್ ಎಂಪ್ಲಾಯೀಸ್, ಅದು ಖಾಯಂ ಉದ್ಯೋಗಗಳ ವೇತನ ಅಥವಾ ಖಾಯಂ ಉದ್ಯೋಗಿಗಳ ವೇತನ ಅಥವಾ ಕಾರ್ಮಿಕರ ವೇತನ. ಮೇಂಟೆನೆನ್ಸ್ ಆಫ್ ಬಿಲ್ಡಿಂಗ್, ಅಲ್ಲಿ ಕಟ್ಟಡಗಳ ನಿರ್ವಹಣೆಯ ವೆಚ್ಚವಾಗಿರಬಹುದು
ಅಥವಾ ಇಲ್ಲಿ ಫ್ಯಾಕ್ಟ್ರಿ ಬಾಡಿಗೆ ಆಗಿರ್ಬೋದು, ಅಥವಾ ಖಯಂ ಎಂಪ್ಲಾಯಿಗಳ ಸ್ಯಾಲ್ರಿ ಆಗಿರ್ಬೋದು, ಅಥವಾ ಲೈಸೆನ್ಸ್ ಫೀ ಆಗಿರ್ಬೋದು. ಇವು ವೆಚ್ಚಗಳು ಸ್ಥಿರ ವೆಚ್ಚಕ್ಕೆ ಉದಾಹರಣೆಗಳಾಗಿವೆ. ಈ ವೆಚ್ಚ ಹೆಂಗೈತೆ ಅಂದ್ರೆ ಬದಲಾಗೋದೇ ಇಲ್ಲ. ನಾವು ಮೊದಲ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಏನಪ್ಪ ಅಂದ್ರೆ ಇಲ್ಲಿ ರೆಂಟ್ ಆಫ್ ದ ಫ್ಯಾಕ್ಟ್ರಿ, ಇಲ್ಲಿ ಫ್ಯಾಕ್ಟ್ರಿ ಬಾಡಿಗೆ ಮೊದಲನೇದಾಗಿ ನಾವು ಅದನ್ನು ನಾವು ಫಿಕ್ಸ ಮಾಡ್ಕೊಂಡಿರ್ತೀವಿ. ಅದನ್ನು ಹೆಚ್ಚು ಕೊಡೋಂಗಿಲ್ಲ, ಕಡಿಮೆನೂ ಕೊಡೋಂಗಿಲ್ಲ. ಅದು ಯಾವಾಗಲೂ ಎಷ್ಟು ಬಾಡಿಗೆ ಇರ್ತೈತಲ್ಲ ಅಷ್ಟೇ ಬಾಡಿಗೆ ಕೊಡಬೇಕಾಗ್ತದೆ. ಅದು ಸ್ಥಿರ ವೆಚ್ಚ, ಅದರಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಆಮೇಲೆ ಎರಡನೇದು ಪರ್ಮನೆಂಟ್ ಎಂಪ್ಲಾಯಿ. ಒಂದು ತಿಂಗಳಿಗಾಗಿರ್ಬೋದು ಅಥವಾ ಒಂದು ವರ್ಷಕ್ಕಾಗಿರ್ಬೋದು, ನಾವು ಇಂತಿಷ್ಟ ಕೂಲಿ ಅಥವಾ ವೇತನ ಎಂದು ನಾವು ಫಿಕ್ಸ್ ಮಾಡಿದ್ದೀವಿ ಅಂದ್ರೆ ಅದಕ್ಕಿಂತ ಹೆಚ್ಚನ್ನು ಕೊಡೋಕ್ಕಾಗೋದಿಲ್ಲ, ಅದಕ್ಕಿಂತ ಕಡಿಮೆನೂ ಕೊಡೋಕ್ಕಾಗೋದಿಲ್ಲ. ಅವ್ರದ್ದು ಎಷ್ಟು ಪೇಮೆಂಟ್ ಐತಲ್ಲ ಅಷ್ಟು ಕೊಡಲೇಬೇಕಾಗೋದು, ಅದು ಸ್ಥಿರವಾಗಿರುತ್ತೆ. ಅದೇ ಮತ್ತು ಮೇಂಟೆನೆನ್ಸ್ ಬಿಲ್ಡಿಂಗ್ ಅದು ನಿರ್ವಹಣೆ ಮಾಡಬೇಕಾದ್ರೆ ಆ ಬಿಲ್ಡಿಂಗ್ ಬಾಡಿಗೆಯನ್ನು ಸಹಿತ ನಾವು ಅಲ್ಲಿ ಎಷ್ಟು ಕೊಡಬೇಕಲ್ಲ ಅಷ್ಟೇ ಕೊಡಬೇಕು. ನಾವು ಹೆಚ್ಚು ಕೊಡೋಕೆ ಬರೋದಿಲ್ಲ, ಕಡಿಮೆನೂ ಕೊಡೋಕೆ ಬರೋದಿಲ್ಲ. ಯಾಕಂದ್ರೆ ಬಾಡಿಗೆ ಮಾತ್ರ ಫಿಕ್ಸ್ ಇರ್ತೈತಿ, ಅದು ಸ್ಥಿರವಾಗಿರ್ತದೆ. ಅದೇ ಲೈಸೆನ್ಸ್ ಫೀ ಕೊಡಬೇಕಾದ್ರೆ ಅದೊಂದು ಫಿಕ್ಸ್ ಇರ್ತೈತಿ. ಆ ಲೈಸೆನ್ಸ್ ಫೀಯನ್ನು ಸಹಿತ ಎಷ್ಟು ಕೊಡಬೇಕಾಗಿರ್ತೈತಲ್ಲ ಅಷ್ಟೇ ಕೊಡಬೇಕು. ಇವುಗಳು ಏನದಾವು ಅಂದ್ರೆ ಇವು ವೆಚ್ಚದಲ್ಲಿ ಮಾತ್ರ ಸ್ಥಿರವಾಗಿರ್ತವೆ. ಆದರೆ ಉತ್ಪಾದನೆ ಬೇಕಾದಷ್ಟು ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಆದರೆ ಇಲ್ಲಿ ವೆಚ್ಚಗಳು ಮಾತ್ರ ಸ್ಥಿರವಾಗಿರ್ತವೆ. ಈ ರೀತಿ ಉತ್ಪಾದನಾ ವೆಚ್ಚಗಳು, ಯಾವ ವೆಚ್ಚಗಳು ಉತ್ಪಾದನೆಯೊಂದಿಗೆ ನೇರವಾಗಿ ಬದಲಾಗುವುದಿಲ್ಲವೋ ಅಥವಾ ಹೆಚ್ಚಾಗುವುದಿಲ್ಲವೋ ಅವುಗಳಿಗೆ ಸ್ಥಿರ ವೆಚ್ಚವೆಂದು ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ. ಇನ್ನು ಎರಡನೇದು ಅಲ್ಪಾವಧಿ ವೆಚ್ಚದ ಎರಡನೇ ಪ್ರಕಾರ ಯಾವುದಪ್ಪ ಅಂದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚ. TVC, ಟೋಟಲ್ ವೇರಿಯಬಲ್ ಕಾಸ್ಟ್. These cost which vary directly with the level of output, it is called as the variable cost. ಈ ಟೋಟಲ್ ಒಟ್ಟು ಬದಲಾಗುವ ವೆಚ್ಚ ಅಂದ್ರೆ ಯಾವ ವೆಚ್ಚವು ನೇರವಾಗಿ ಉತ್ಪನ್ನದೊಂದಿಗೆ ಬದಲಾಗುತ್ತದೆಯೋ ಅಥವಾ ಬದಲಾಗುತ್ತವೆಯೋ ಅವುಗಳಿಗೆ ಒಟ್ಟು ಬದಲಾಗುವ ವೆಚ್ಚ ಎಂದು ಕರೆಯುತ್ತೇವೆ. ಯಾವ ವೆಚ್ಚಗಳು ಉತ್ಪನ್ನದೊಂದಿಗೆ ನೇರವಾಗಿ ಬದಲಾಗುತ್ತವೆಯೋ ಅವುಗಳಿಗೆ ಒಟ್ಟು ಬದಲಾಗುವ ವೆಚ್ಚವೆಂದು ಕರೆಯುತ್ತಾರೆ. ಉದಾಹರಣೆಗಾಗಿ ಇಲ್ಲಿ ಟೆಂಪ್ರರಿ ವೇಜಸ್ ಆಫ್ ಟೆಂಪ್ರರಿ ಲೇಬರ್ಸ್. ಇಲ್ಲಿ ಏನದ ಟೆಂಪ್ರರಿ ತಾತ್ಕಾಲಿಕ ಉದ್ಯೋಗಿಗಳ ವೇತನ ಅಥವಾ ಕೂಲಿ ಇದು ಬದಲಾಗುತ್ತಿರುತ್ತದೆ. ತಾತ್ಕಾಲಿಕ ಉದ್ಯೋಗಿಗಳ ಅಥವಾ ಕಾರ್ಮಿಕರ ಕೂಲಿ ದರವು ಬದಲಾವಣೆ ಆಗ್ತಿರ್ತದೆ. ಆಮೇಲೆ ಕಾಸ್ಟ್ ಆಫ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ವೆಚ್ಚವು ಸಹಿತ ಬದಲಾಗುತ್ತಿರುತ್ತದೆ. ಅಥವಾ ರಾ ಮಟೀರಿಯಲ್ಸ್, ಕಚ್ಚಾ ವಸ್ತುಗಳು, ಇವೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚಗಳಿಗೆ ಉದಾಹರಣೆಗಳಾಗಿವೆ. ಬದಲಾಗೋದು ಉತ್ಪನ್ನ ಹೆಂಗೆ ಬದಲಾಗ್ತೈತಿ, ಇಲ್ಲಿ ವೆಚ್ಚಗಳು ಸಹಿತ ಬದಲಾಗ್ತಿರ್ತವೆ. ಹೆಂಗಂದ್ರೆ ನಾವು ಉತ್ಪನ್ನ ಹೆಚ್ಚು ಮಾಡಬೇಕಾಗಿತ್ತಂದ್ರೆ ಕಾರ್ಮಿಕರನ್ನು ನಾವು ಹೆಚ್ಚು ತೊಗೋಬೇಕಾಗ್ತೈತಿ. ಕಾರ್ಮಿಕರಿಗೆ ಹೆಚ್ಚಿನ ಕೂಲಿ ದರ ಕೊಟ್ಟರೆ ಇಲ್ಲಿ ಅವ್ರದ್ದು ವೇಜಸ್ ಕೂಲಿ ದರವನ್ನು ಹೆಚ್ಚಾಗ್ತೈತಿ. ಕೂಲಿ ಹೆಚ್ಚಾತಂದ್ರೆ ಉತ್ಪಾದನಾ ವೆಚ್ಚವು ಸಹಿತ ಹೆಚ್ಚಾಗ್ತೈತಿ. ಅದ ಉತ್ಪನ್ನ ಕಡಿಮೆ ಮಾಡಬೇಕಾಗಿತ್ತಂದ್ರೆ ಕಾರ್ಮಿಕರನ್ನು ಕೆಲಸ ಕಡಿಮೆ ತೊಗೊಂಡಿವಿ ಅಂದ್ರೆ ಅವ್ರದ್ದು ಕೂಲಿ ದರ ಕಡಿಮೆ ಆಗಿ ವೆಚ್ಚನೂ ಕಡಿಮೆ ಆಗ್ತೈತಿ. ಇಲ್ಲಿ ವೆಚ್ಚ ಹೆಚ್ಚನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಆಮೇಲೆ ವಿದ್ಯುತ್ತಿನ ಬಿಲ್, ವಿದ್ಯುತ್ತಿಂದ ಕಾಸ್ಟ್ ಆಫ್ ವಿದ್ಯುತ್ತಿನ ಇಲೆಕ್ಟ್ರಿಸಿಟಿ ಇದರದ್ದು ವೆಚ್ಚ ಸಹಿತ ಇಲ್ಲಿ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಆಮೇಲೆ ರಾ ಮಟೀರಿಯಲ್ಸ್, ಕಚ್ಚಾ ಸರಕುಗಳು, ಇವುಗಳ ವೆಚ್ಚದಲ್ಲಿ ಉತ್ಪನ್ನದೊಂದಿಗೆ ಬದಲಾಗ್ತಿರ್ತವೆ. ಇವೆಲ್ಲ ಉತ್ಪನ್ನದ ಬದಲಾಗುವಂಥ ವೆಚ್ಚಗಳು. ನೇರವಾಗಿ ಉತ್ಪನ್ನದೊಂದಿಗೆ ಬದಲಾಗುವಂಥ ವೆಚ್ಚಗಳು ಟೋಟಲ್ ವೇರಿಯಬಲ್ ಕಾಸ್ಟ್ ಅಥವಾ ಒಟ್ಟು ಬದಲಾಗುವ ವೆಚ್ಚಗಳಿಗೆ ಉದಾಹರಣೆಗಳಾಗಿವೆ. ಇನ್ನು ಮೂರನೇದು ನೋಡ್ರಿ, ಟೋಟಲ್ ಕಾಸ್ಟ್. ಈ ಒಟ್ಟು ವೆಚ್ಚವು ಒಟ್ಟು ಉತ್ಪಾದನೆಯಲ್ಲಿ ಒಳಗೊಂಡಿರ್ತದೆ. ಒಟ್ಟು ವೆಚ್ಚವು ಟೋಟಲ್ ಕಾಸ್ಟ್ ಈಸ್ ಟೋಟಲ್ ಔಟ್ಪುಟ್. ನೋಡಿ, ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕ್ಲೂಡ್ ಬೈ ಫರ್ಮ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ರಿಕ್ವೈರ್ಡ್ ಫಾರ್ ಪ್ರೊಡಕ್ಷನ್ ಉಪಯೋಗ ಮಾಡಿ. ಒಂದು ವಸ್ತುವಿನ ಉತ್ಪಾದನೆ ಮಾಡಬೇಕಾದ್ರೆ ಎಲ್ಲ ವೆಚ್ಚಗಳು ಇಲ್ಲಿ ಕೂಡಿರ್ತಾವೆ.
ಎಲ್ಲ ವೆಚ್ಚಗಳನ್ನು ಒಳಗೊಂಡಿರುವಂತಹ ವೆಚ್ಚವೇ ಒಟ್ಟು ವೆಚ್ಚ. ಈ ಒಟ್ಟು ವೆಚ್ಚದಲ್ಲಿ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚಗಳು ಇಲ್ಲಿ ಕೂಡಿರ್ತವೆ. ಸ್ಥಿರ ಫಿಕ್ಸ್ಡ್ ಟಿ ಸಿ ಈಸ್ ದ ಸಮ್ ಆಫ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ದಿ ಟೋಟಲ್ ವೇರಿಯಬಲ್ ಕಾಸ್ಟ್. ಈ ವೆಚ್ಚದಲ್ಲಿ ಸ್ಥಿರ ವೆಚ್ಚ ಮತ್ತು ಬದಲಾಗುವ ವೆಚ್ಚಗಳು ಎರಡೂ ಕೂಡಿದ್ದಾರೆ, ಅದಕ್ಕೆ ಒಟ್ಟು ವೆಚ್ಚ ಅಂತ ಕರೀತಾರೆ. ಈ ಒಟ್ಟು ವೆಚ್ಚವನ್ನು ನಾವು ಯಾವ ರೀತಿ ಇಲ್ಲಿ ನಾವು ಕಂಡುಹಿಡಿಯಬಹುದು, ಯಾವ ರೀತಿ ನಾವು ಬರೀಬಹುದು, ಅಥವಾ ಇದ್ರ ಸೂತ್ರ ಏನು? ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಟೋಟಲ್ ಕಾಸ್ಟ್ ಅಂದರೆ ಒಟ್ಟು ವೆಚ್ಚ ಈಕ್ವಲ್ ಟು ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನು ಒಳಗೊಂಡಿದ್ದಕ್ಕೆ ಇದಕ್ಕೆ ಒಟ್ಟು ವೆಚ್ಚ ಎಂದು ಕರೆಯುತ್ತಾರೆ, ಟೋಟಲ್ ಕಾಸ್ಟ್. ಹೌ ಯು ಕ್ಯಾನ್ ರೈಟ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಇದು ಒಟ್ಟು ವೆಚ್ಚವಾಗಿರುತ್ತದೆ. ಇನ್ನು ನಾಲ್ಕನೇದಾಗಿ ಸರಾಸರಿ ಸ್ಥಿರ ವೆಚ್ಚ, ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಸರಾಸರಿ ಸ್ಥಿರ ವೆಚ್ಚ ಅಂದರೆ ಎ ಎಫ್ ಸಿ, ಎವರೇಜ್ ಫಿಕ್ಸ್ಡ್ ಕಾಸ್ಟ್. ಇಲ್ಲಿ ಇದು ಪರ್ ಯೂನಿಟ್ ಆಫ್ ಫಿಕ್ಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ದಿ ಎವರೇಜ್ ಫಿಕ್ಸ್ಡ್ ಕಾಸ್ಟ್. ಅಂದರೆ ಪ್ರತಿ ಘಟಕದ ಸ್ಥಿರ ಉತ್ಪಾದನೆಯೊಂದಿಗೆ ಸ್ಥಿರವಾಗಿರುವುದನ್ನು ಇಲ್ಲಿ ಸರಾಸರಿ ಸ್ಥಿರ ವೆಚ್ಚ ಎಂದು ಕರಿತೀವಿ. ಪರ್ ಯೂನಿಟ್ ಆಫ್ ಫಿಕ್ಸ್ಡ್ ಕಾಸ್ಟ್, ಪ್ರತಿ ಘಟಕದ ಸ್ಥಿರ ವೆಚ್ಚದ ಉತ್ಪಾದನೆಯನ್ನು ಇದೇನಂತ ಕರಿತೀರಿ? ಸರಾಸರಿ ಸ್ಥಿರ ವೆಚ್ಚ ಅಂತ ಕರಿತೀವಿ. ಇದನ್ನು ನಾವು ಯಾವುದರ ಮೂಲಕ ಕಂಡುಹಿಡಿಬೋದು ಅಂದರೆ ಎ ಎಫ್ ಸಿ ಈಸ್ಕಲ್ ಟು ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ. ಈ ಎ ಎಫ್ ಸಿ ಸರಾಸರಿ ಸ್ಥಿರ ವೆಚ್ಚವನ್ನು ಕಂಡುಹಿಡಿಯುವಂಥದ್ದು ಯಾವ ಸೂತ್ರಪ್ಪ ಅಂದರೆ ಎ ಎಫ್ ಸಿ ಈಸ್ಕಲ್ ಟು ಟಿ ಎಫ್ ಸಿ ಡಿವೈಡೆಡ್ ಬೈ ಕ್ಯೂ. ಎ ಎಫ್ ಸಿ ಮೀನ್ಸ್ ಎ ಎಫ್ ಸಿ ಅಂದರೆ ಸರಾಸರಿ ಸ್ಥಿರ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚ, ಇದನ್ನು ಒಟ್ಟು ಉತ್ಪನ್ನದಿಂದ ಭಾಗಿಸಿದರೆ ನಮಗೆ ಏನು ಸಿಗ್ತೈತಪ್ಪ ಅಂದರೆ ಸರಾಸರಿ ಸ್ಥಿರ ವೆಚ್ಚವು ಲಭ್ಯವಾಗುತ್ತದೆ. ಇದನ್ನು ಸರಾಸರಿ ಸ್ಥಿರ ವೆಚ್ಚವೆಂದು ಕರೆಯುತ್ತೇವೆ. ಇನ್ನು ಐದನೇದು ನೋಡ್ರಿ, ಎವರೇಜ್ ವೇರಿಯಬಲ್ ಕಾಸ್ಟ್, ಸರಾಸರಿ ಬದಲಾಗುವ ವೆಚ್ಚ, ಎ ವಿ ಸಿ. ಎ ವಿ ಸಿ ಅಂದರೆ ಇಲ್ಲಿ ದಿ ಪರ್ ಯೂನಿಟ್ ಆಫ್ ವೇರಿಯಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಲ್ಲಿ ಪ್ರತಿ ಘಟಕದ ಉತ್ಪಾದನೆಯ ಬದಲಾವಣೆಯ ವೆಚ್ಚ ಆಗಿರ್ತದೆ. ಅದು ಎವರೇಜ್ ವೇರಿಯಬಲ್ ಕಾಸ್ಟ್. ಆ್ಯಂಡ್ ಎವರೇಜ್ ವೇರಿಯಬಲ್ ಕಾಸ್ಟ್ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಡಿವೈಡಿಂಗ್ ದಿ ಟಿ ವಿ ಸಿ ಬೈ ಟೋಟಲ್ ಕಾಸ್ಟ್ ಆರ್ ಟೋಟಲ್ ಔಟ್ಪುಟ್. ಈ ಎ ವಿ ಸಿಯನ್ನು ಕಂಡುಹಿಡಿಬೇಕಾದ ಸೂತ್ರ ಯಾವುದಪ್ಪ ಅಂದರೆ ಎ ವಿ ಸಿ ಈಸ್ಕಲ್ ಟು ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ. ಇಲ್ಲಿ ಎ ವಿ ಸಿ ಅಂದರೆ ಸರಾಸರಿ ಬದಲಾಗುವ ವೆಚ್ಚ, ಇದನ್ನು ಒಟ್ಟು ಬದಲಾಗುವ ವೆಚ್ಚ ಡಿವೈಡೆಡ್ ಬೈ ಕ್ಯೂ. ಒಟ್ಟು ಉತ್ಪನ್ನದಿಂದ ನಾವು ಭಾಗಿಸಿದರೆ ನಮಗೆ ಸರಾಸರಿ ಬದಲಾಗುವ ವೆಚ್ಚವು ಲಭ್ಯವಾಗುತ್ತದೆ. ಎ ವಿ ಸಿ ಈಸ್ಕಲ್ ಟು ಟಿ ವಿ ಸಿ ಡಿವೈಡೆಡ್ ಬೈ ಕ್ಯೂ ಅಂದರೆ ಸರಾಸರಿ ಬದಲಾಗುವ ವೆಚ್ಚವು ಒಟ್ಟು ಬದಲಾಗುವ ವೆಚ್ಚವನ್ನು ಒಟ್ಟು ಉತ್ಪನ್ನದಿಂದ ಭಾಗಿಸಿದರೆ ನಮಗೆ ಸರಾಸರಿ ಬದಲಾಗುವ ವೆಚ್ಚವು ಲಭ್ಯವಾಗುತ್ತದೆ. ಇನ್ನು ಆರನೇದು ನೋಡ್ರಿ, ಸರಾಸರಿ ವೆಚ್ಚ, ಎವರೇಜ್ ಕಾಸ್ಟ್. ಇದು ಪ್ರತಿ ಘಟಕದ ಉತ್ಪಾದನೆಯ ವೆಚ್ಚವಾಗಿರುತ್ತದೆ. ಇಲ್ಲ ಪರ್ ಯೂನಿಟ್ ಆಫ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ಆಸ್ ದಿ ಎವರೇಜ್ ಕಾಸ್ಟ್. ಇದು ಪ್ರತಿ ಘಟಕದ ಉತ್ಪಾದನೆಯ ವೆಚ್ಚ, ಪ್ರತಿ ಘಟಕದ ಪರ್ ಯೂನಿಟ್ ಅಂದರೆ ಪ್ರತಿ ಘಟಕದ ಉತ್ಪಾದನೆ ವೆಚ್ಚವನ್ನು ನಾವು ಸ್ಥಿರ ವೆಚ್ಚವೆಂದು ಕರೆಯುತ್ತೀವಿ. ಎ ಸಿ ಹೆಂಗೆ ಕಂಡುಹಿಡಬೇಕು ಅಂದ್ರೆ ಸರಾಸರಿ ವೆಚ್ಚವನ್ನು ಹೆಂಗೆ ಕಂಡುಹಿಡಬೇಕಂದ್ರೆ ಎ ಸಿ ಈಸ್ಕಲ್ ಟು ಟಿ ಸಿ ಡಿವೈಡೆಡ್ ಬೈ ಕ್ಯೂ. ಎ ಸಿ ಈಸ್ಕಲ್ ಟು ಟಿ ಸಿ ಡಿವೈಡೆಡ್ ಬೈ ಕ್ಯೂ. ಇಲ್ಲಿ ಸರಾಸರಿ ವೆಚ್ಚವನ್ನು ಅಥವಾ ಸರಾಸರಿ ವೆಚ್ಚವನ್ನು ಒಟ್ಟು ವೆಚ್ಚವನ್ನು ಒಟ್ಟು ಉತ್ಪನ್ನದಿಂದ ಭಾಗಿಸಿದರೆ ನಮಗೆ ಎ ಸಿ ಸರಾಸರಿ ವೆಚ್ಚವು ಲಭ್ಯವಾಗುತ್ತದೆ. ಸರಾಸರಿ ಎ ಸಿ ಈಸ್ಕಲ್ ಟು ಟಿ ಸಿ ಡಿವೈಡೆಡ್ ಬೈ ಕ್ಯೂ. ಇದಕ್ಕೇನಂತ ಕರಿತೀರಿ? ಸರಾಸರಿ ವೆಚ್ಚ. ಇನ್ನು ಅಂಚಿನ ವೆಚ್ಚ, ಲಾಸ್ಟ್ ಮಾರ್ಜಿನಲ್ ಕಾಸ್ಟ್. ಮಾರ್ಜಿನಲ್ ಕಾಸ್ಟ್ ಅಂದ್ರೆ ಸೀಮಾಂತ ವೆಚ್ಚ ಅಥವಾ ಅಂಚಿನ ವೆಚ್ಚ. ಅಂಚಿನ ವೆಚ್ಚ ಅಥವಾ ಸೀಮಾಂತ ವೆಚ್ಚ ಅಂದರೆ ಒಂದು ಘಟಕವನ್ನು ಹೆಚ್ಚು ಉತ್ಪಾದಿಸುವುದರಿಂದ ತಗುಲುವಂಥ ವೆಚ್ಚಕ್ಕೆ ಸೀಮಾಂತ ವೆಚ್ಚ ಅಥವಾ ಅಂಚಿನ ವೆಚ್ಚವೆಂದು ಕರೆಯುತ್ತೀವಿ. ಅಂಚಿನ ವೆಚ್ಚ ಅಂದರೆ ಒಂದು ಘಟಕದಿಂದ ಅಥವಾ ಒಂದು ಘಟಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಲಾಗಿ ಅಲ್ಲಿ ತಗುಲುವಂಥ ವೆಚ್ಚಕ್ಕೆ ಸೀಮಾಂತ ವೆಚ್ಚ ಅಥವಾ ಅಂಚಿನ ವೆಚ್ಚ ಎಂದು ಕರೆಯುತ್ತೀವಿ. ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಆ್ಯನ್ ಎಕ್ಸ್ಟ್ರಾ ಯೂನಿಟ್ of a commodity is called marginal cost. Marginal cost can be calculated with the help of the formula.
ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟಿ ಸಿ ಎನ್ ಮೈನಸ್ 1. ಇದರ ಫಾರ್ಮುಲಾ ಎಮ್ ಸಿ ಈಸ್ ಈಕ್ವಲ್ ಟು ಟಿ ಸಿ ಎನ್ ಮೈನಸ್ ಟಿ ಸಿ ಎನ್ ಮೈನಸ್ 1. ಇದು ಸೀಮಾಂತ ವೆಚ್ಚದ ಸೂತ್ರವಾಗಿರ್ತದೆ. ಈ ರೀತಿ ನಾವು ಸೀಮಾಂತ ವೆಚ್ಚವನ್ನು ನಾವು ಕಂಡುಹಿಡಿಯಬಹುದಾಗಿದೆ. ಇಷ್ಟು ನಾವು ಅಲ್ಪಾವಧಿಯ ವೆಚ್ಚಗಳನ್ನು ಮುಖ್ಯವಾಗಿ 7 ಪ್ರಕಾರಗಳನ್ನಾಗಿ ಮಾಡಿದ್ದೇವೆ. ಅವುಗಳನ್ನು ಒಂದೊಂದಾಗಿ ನಾವು ತಿಳಿದುಕೊಂಡಿದ್ದೇವೆ. ಅವುಗಳ ಸೂತ್ರ, ಅವುಗಳ ಅರ್ಥ ವಿವರಣೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ಇಲ್ಲಿ ಪ್ರಶ್ನೆ ಯಾವ ರೀತಿ ಇರ್ತದಂದ್ರೆ, ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಶಾರ್ಟ್ ರನ್ ಕಾಸ್ಟ್ ಕರ್ವ್ಸ್, ಅಥವಾ ಅಲ್ಪಾವಧಿಯ ವೆಚ್ಚಗಳು ಅಥವಾ ಅಲ್ಪಾವಧಿಯ ವೆಚ್ಚದ ಪ್ರಕಾರಗಳು ಯಾವುವು, ಅವುಗಳನ್ನು ವಿವರಿಸಿರಿ ಅಂತ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಬಂದಾಗ ನೀವು ಈ ರೀತಿಯಾಗಿ ಎಲ್ಲ ಅವುಗಳ ಅರ್ಥ ಮತ್ತು ಅದರ ಸೂತ್ರ, ಅವುಗಳನ್ನು ಕಂಡು ಹಿಡಿಯುವ ಬಗೆಯನ್ನು ನೀವು ಇಲ್ಲಿ ಬರೀಬೇಕಾಗ್ತದೆ. ಆವಾಗ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಮರೆಯದೆ 3ನೇ ಅಧ್ಯಾಯವನ್ನು ಕಂಪ್ಲೀಟಾಗಿ ಅಧ್ಯಯನ ಮಾಡಿರಿ. ಏಕೆಂದರೆ ಅಲ್ಲಿ ಕ್ಯಾಲ್ಕುಲೇಷನ್ ಇರುತ್ತವೆ. ಹೆಚ್ಚಾಗಿ ಎಲ್ಲ ಲೆಕ್ಕಗಳನ್ನು ನೀವು ಸರಿಯಾಗಿ ಕಲಿತುಕೊಳ್ಳಬೇಕು. ಯಾವುದನ್ನು ಮರೆಯಬಾರದು. ನಾನು ಎಲ್ಲಿಯವರೆಗೆ ಹೇಳಿದ್ದೇನೋ ಅಲ್ಲಿಯವರೆಗೆ ನೀವು ಪರಿಪೂರ್ಣವಾಗಿ ಅಧ್ಯಯನ ಮಾಡಬೇಕು. ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಲೆಕ್ಕಗಳನ್ನು ಈಗಾಗಲೇ ನಾನು ಬದಲಾಗುವ ವೆಚ್ಚ MA, AC, TC, FC ಇವುಗಳನ್ನು ಕಂಡುಹಿಡಿಯುವ ಬಗೆಯನ್ನು ಈಗಾಗಲೇ ಕ್ಯಾಲ್ಕುಲೇಷನ್ ಮೂಲಕ ನಾನು ತಿಳಿಸಿದ್ದೇನೆ. ಅವುಗಳನ್ನು ಮರೆಯದೆ ನೀವು ಕಲಿಯಿರಿ ಮತ್ತು ಕಲಿತುಕೊಳ್ಳಿರಿ. ಅವನ್ನು ಪ್ರಾಯೋಗಿಕವಾಗಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಧನ್ಯವಾದಗಳೊಂದಿಗೆ ತಾವೆಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.